ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಕೋಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್, ಇವತ್ತು ಆ್ಯಕ್ಚುಲಿ ನಾನು ಔಟ್ಸೈಡ್ ಹೋಗ್ತಾ ಇದ್ದೀನಿ. ವಾಕಿಂಗ್ ಅಂತ ಅಲ್ಲ, ಎಂತ ಅಂತ ಅಲ್ಲ, ಸುಮ್ಮನೆ ಹೀಗೆ ಒಬ್ಳೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹೊರಟಿದ್ದೀನಿ. ಮುಂಚೆ ಎಲ್ಲ ನಾನು ಈ ರೀತಿ ಇರಲಿಲ್ಲ. ಈಗ ಚೇಂಜ್ ಆಗ್ತಾ ಇದ್ದೀನಿ. ನಾನು ನನಗೆ ಏನು ಬೇಕು, ನನಗೆ ಯಾವುದ್ರಲ್ಲಿ ಖುಷಿ ಇರುತ್ತೆ, ಸೊ ಅದನ್ನೇ ನಾನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಏನದು, ಒಬ್ಳೇ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ಬೇಕು ಏನು ಅಂತ ಗೊತ್ತಿಲ್ಲ. ಬಟ್ ಹೋಗ್ತಾ ಇದ್ದೀನಿ ಅಷ್ಟೇ. ಗೈಸ್, ಆ್ಯಕ್ಚುಲಿ ನಾನು ಬಂದಿದ್ದು ನಮ್ಮ ಅಕ್ಕನ ನೋಡೋಕ್ಕೆ ಅಂತ. ಸೊ ನೋಡಾಯಿತು. ಇಷ್ಟೇ ಆ್ಯಕ್ಚುಲಿ ಸಂಬಂಧಗಳು ಏನು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಬೇಕು, ನೋಡಾಯಿತು. ಅದು ಆ್ಯಕ್ಚುಲಿ ನಾನು ಅಲ್ಲಿ ಬ್ಯಾಂಗ್ಳೂರ್ಗೆ ಹೋದಾಗಲೇ ಹೋಗಬೇಕಿತ್ತು. ಬಟ್ ಯಾಕೋ ನಂಗೆ ಆ ಕಡೆ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಹೇಗೂ ಹಬ್ಬಕ್ಕೆ ರಜಾ ಇತ್ತು ಅಂದ್ಬಿಟ್ಟು ಬಂದಿದ್ರು. ಸೊ ಹಾಗಾಗಿ ನಾನು ಸಹ ಹೊರಟು ಬಂದೆ. ಹೀಟ್ ಆಫ್ ದ ಮೊಮೆಂಟಲ್ಲಿ ನೋಡಬೇಕು. ನಾನು ಯಾವಾಗಲೂ 2 ವರ್ಷ ಆದಮೇಲೋ ಅಥವಾ ಹೋಗಿ ವಿಚಾರಿಸೋದಲ್ಲ. ಈ ಮೊಮೆಂಟಲ್ಲೇ ನೋಡ್ಬೇಕನ್ನೋದಿತ್ತು. ಬಟ್ ಅಲ್ಲಿ ಹೋಗೋಕ್ಕೆ ನನ್ನ ಕೈಲಿ ಆಗ್ತಿರ್ಲಿಲ್ಲ. ಸೊ ಹೇಗೂ ಅವಳು ಇಲ್ಲಿ ಬಂದಿದ್ದಾಳೆ ಅಮ್ಮನ ಮನೆಗೆ. ನಾ ಅದಕ್ಕೇನೆ ಬಂದು ಮಾತಾಡಿಸ್ಬಿಡೋಣ, ಹೋಗ್ಬಿಡೋಣ ಅಂದ್ಬಿಟ್ಟು ನಾನು ಬಂದಿದ್ದು. ಸೊ ಆಯಿತು, ಮಾತಾಡಿಸಿ ಆಯಿತು, ಎಲ್ಲ ಆಯಿತು. ಅದೆಲ್ಲ ಏನು ಕ್ಯಾಪ್ಚರ್ ಮಾಡಿಲ್ಲ. ಸೊ ಗೊತ್ತಲ್ಲ, ಕೆಲವೊಬ್ರಿಗೆ ಆಗತ್ತೆ, ಕೆಲವೊಬ್ರಿಗೆ ಆಗಲ್ಲ. ಸೊ ಹಾಗಾಗಿ ಎಂತ ಕ್ಯಾಪ್ಚರು ಮಾಡಿಲ್ಲ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಸ್ವಲ್ಪ ಹೊರಗೆ ಸುತ್ತಾಡ್ಕೊಂಡು ಬರೋಣ ಅಂತ ಬಂದೆ. ಸೊ ನನಗೂ ಅವಶ್ಯಕತೆ ಇತ್ತು ಹೊರಗೆ ಬರೋ ಅಂಥದ್ದು. ಸೊ ಬಂದೆ. ಬಂದ ಮೇಲೆ ಆ್ಯಕ್ಚುಲಿ ನಾನು ಇಲ್ಲಿ ಜ್ಯುವೆಲ್ರಿ ಶಾಪ್ ಬರಬೇಕು, ಹೋಗಬೇಕು ಅಂತ ಏನೂ ಮೈಂಡಲ್ಲಿ ಇರಲಿಲ್ಲ. ಬರುವಾಗ ಬ್ಲ್ಯಾಂಕಲ್ಲೇ ಬಂದಿದ್ದು. ಬಟ್ ಆಮೇಲೆ ಏನು ಒಂದ್ಸಲ ಹೋಗಿ ನೋಡೋಣ ಅಂತ ಒಳಗಡೆ ಬಂದಿದ್ದೀನಿ ಒಂದು ಜ್ಯುವೆಲ್ರಿ ಶಾಪಿಗೆ. ಯಾಕೆ ಏನು ಎತ್ತ ಅಂತ ನಿಮಗೆ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಬನ್ನಿ ಫಸ್ಟು ಅವ್ರನ್ನ ಮಾತಾಡ್ಸೋಣ. ನನಗೆ ತುಂಬ ದಿನದ ಆಸೆ, ಕನಸು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇದು. ಆದರೆ ಸಮಯ ಕೂಡ ಬರ್ತಾ ಇರಲಿಲ್ಲ. ಆ್ಯಂಡ್ ನನಗೆ ಮನಸ್ಸಿಗೆ ಒಪ್ಪುವಂಥದ್ದು, ನನ್ನ ಕಣ್ಣಿಗೆ ಒಪ್ಪುವಂಥದ್ದು ಸಿಗ್ತಾ ಇರಲಿಲ್ಲ. ಬಟ್ ಇಲ್ಲೂ ಸಿಗುತ್ತೆ ಅನ್ನೋ ನಂಬಿಕೆ ಇರಲಿಲ್ಲ. ಬಟ್ ನನ್ನ ಕಾಲು ಈ ಕಡೆಗೆ ಎಳ್ಕೊಂಡು ಬಂತು. ನನ್ನ ಮನಸ್ಸು ಇಲ್ಲಿ ಒಳಗೆ ಹೋಗೋಣ ಅನ್ನಿಸ್ತು. ನಾನು ಯಾವತ್ತೂ ಆ್ಯಕ್ಚುಲಿ ಆ ಜ್ಯುವೆಲ್ರಿ ಶಾಪಿಗೆ ಹೋಗಲ್ಲ ಸಾಮಾನ್ಯವಾಗಿ. ಆದರೂ ಸಹ ಇವತ್ತಿನ ದಿನ ಹೋಗೋಣ ಅಂತ ಹೋದೆ. ಬಟ್ ಲಕ್ಕೀಲಿ ನನ್ನ ಮನಸ್ಸಲ್ಲಿ ಯಾವ ರೀತಿ ಇತ್ತು, ನನಗೆ ಯಾವ ರೀತಿ ಬೇಕಿತ್ತಲ್ಲ, ಅದೇ ರೀತಿ ಸ್ಟ್ಯಾಚ್ಯೂಸ್, ಐಡಲ್ಸ್ ನನಗೆ ಇಲ್ಲಿ ಕಣ್ಣಿಗೆ ಬಿತ್ತು. ಸೊ ಅದನ್ನ ಬಿಡೋಂಗಿಲ್ಲ. ಏನದು ಇಟ್ಕೊಳಂಗಿಲ್ಲ ಅಂತಾರಲ್ಲ ಹಾಗೆ. ತಗೋಬೇಕು ಅಂದರೆ ಅಮೌಂಟ್ ಬಿಗ್ಗಿದೆ. ಅದನ್ನ ಇನ್ವೆಸ್ಟ್ ಮಾಡಬೇಕೋ ಬೇಡವೋ ಅನ್ನೋದು ಒಂದು ಕ್ವೆಶ್ಚನ್ನು. ತಗೋಬಾರ್ದು ಅನ್ನೋಕ್ಕೆ ಆ್ಯಕ್ಚುಲಿ ಏನೂ ರೀಸನ್ ಇಲ್ಲ. ನನಗೆ ಬೇಕೇ ಬೇಕು. ನೋಡಿದ್ಮೇಲಂತೂ ಬಿಡೋ ಮನಸ್ಸೇ ಆಗ್ಲಿಲ್ಲ. ಸೊ ನಮ್ಮ ಅಪ್ಪಂಗೆ ಕಾಲ್ ಮಾಡಿ ಕರೆಸ್ಕೊಂಡೆ. "ಬಾರಪ್ಪಾಜಿ ಇಲ್ಲಿದ್ದೀನಿ, ಸೊ ನೋಡಿ" ಅಂತ. ಆ್ಯಕ್ಚುಲಿ ಎಂತ ಮಾಡೋದು, ಅವರು ಬೈತಾರೆ, "ನೀನು ಹೋಗೋಗಿ ಅದು ಇದು ಅಂತ ತಗೋತಾನೆ ಇರ್ತೀಯ, ಹಂಗೆ ಹಿಂಗೆ ಸೇವಿಂಗ್ಸ್ ಮಾಡು" ಅಂತ. ಬಟ್ ನಾ ಹೇಳೋದೊಂದೇ, ನಾನು ಅದನ್ನೆಲ್ಲ ಇಟ್ಕೊಂಡು ನಾನು ಎಂತ ಮಾಡಲಿ? ನಾನು ನೆಕ್ಸ್ಟ್ ಮೊಮೆಂಟ್ ಸತ್ತೋದ್ರೆ ವಾಟ್ಸ್ ದ ಯೂಸ್? ನನಗೆ ತಗೊಂಡೆ ಅನ್ನೋ ಖುಷಿನೂ ಇರೋದಿಲ್ಲ. ಆ ದುಡ್ಡೆಲ್ಲ ಇಟ್ಕೊಂಡು ನಾ ಎಂತ ಮಾಡಲಿ? ಆ ದುಡ್ಡು ಕಂಡೋರ್ ಪಾಲಾಗತ್ತೆ. ಸೊ ಅದು ಬೇಕಾ? ಅದ್ರ ಬದಲು ನನಗೇನೋ ಒಂದು ಖುಷಿ ಆ ಮೊಮೆಂಟಿಗೆ ಸಿಗುತ್ತೆ ಅಂದರೆ ಇಟ್ಸ್ ಬಿಗರ್ ದ್ಯಾನ್ ದ್ಯಾಟ್ ಅನ್ನೋ ಮನಸ್ಥಿತಿಯವಳು ನಾನು. ಸೊ ಹಾಗಾಗಿ ಆಗೋದೆಲ್ಲ ಒಳ್ಳೇದಕ್ಕೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಂದನ್ನು ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊತೀನಿ. ಸೊ ಇದು ನಂಗೆ ಇಷ್ಟ ಆಗಿದೆ, ನಾನು ತಗೋತಾ ಇದ್ದೀನಿ. ಚೆನ್ನಾಗಿದೆಯಾ ನೋಡಿ ಅಂತ ನಮ್ಮ ಅಪ್ಪಂಗೆ ಹೇಳ್ದೆ. ನಮ್ಮ ಅಪ್ಪ "ಏನಿಲ್ಲ, ನಿನಗಿಷ್ಟ ಆದರೆ ತಗೋ, ಏನು ಬೇಡ ಅನ್ನಲ್ಲ" ಅಂತ ಹೇಳಿದ್ರು. ಸೊ ಆಯಿತು, ಓಕೆ ಡನ್ ಅಂತ ಹೇಳಿ ಫೈನಲ್ ಮಾಡಿ ಅಂತೂ ಇಂತೂ ತಗೊಂಡೇ ಬಿಟ್ಟೆ ನಮ್ಮ ರಾಯರನ್ನ. ಸೊ ರಾಯರು ನಮ್ಮ ಮನೆಗೆ ಬರೋಕ್ಕೆ ರೆಡಿ ಆದರು. ಏನೋ ಗೊತ್ತಿಲ್ಲ, ರಾಯರು ಬೇಕು, ರಾಯರು ಈ ರೀತಿ ಇರಬೇಕು, ರಾಯರು ನನ್ನ ಜೊತೆ ಹಿಂಗೆ ಇರಬೇಕು, ಸೊ ಈ ರೀತಿಯಾದ ನನ್ನ ಹತ್ರ ಇದ್ದರೆ ಇಷ್ಟ ಆಗುತ್ತೆ ನನಗೆ ಅಂತ ನಾನು ಏನು ಅನ್ಕೋತೀನಲ್ಲ, ಅದು ಗೊತ್ತಿಲ್ಲ, ಗೊತ್ತಿಲ್ದೇನೋ ನಡೀತಾನೆ ಬರ್ತಾ ಇದೆ. ಸೊ ಆ ದೇವರ ಕೃಪಾ ಕಟಾಕ್ಷ ನನ್ನ ಮೇಲೆ ಇರೋ ತನಕ ಎಲ್ಲ ಒಳ್ಳೆಯದೇ ಆಗತ್ತೆ. ಸೊ ನಾನೇನೂ ಆಸೆ ಪಡ್ತಾ ಇಲ್ಲ. ನನಗೆ ಹಿಂಗೆ ಆಗಬೇಕು ಲೈಫಲ್ಲಿ, ಹಾಗೆ ಆಗಬೇಕು ಅಂತಲೂ ಇಲ್ಲ. ನಾನು ಇಂಥವ್ರನ್ನ ಹೋಲ್ಡಲ್ಲಿ ಇಟ್ಕೋಬೇಕು ಅನ್ನೋದು ಇಲ್ಲ. ನನಗೆ ಅಟ್ ಪ್ರೆಸೆಂಟ್ ನಾನು ಏನಿಲ್ಲ, ಮಾತೆತ್ತಿದ್ರೆ ನಾನಾಯಿತು ದೇವರಾಯಿತು ಅನ್ನೋ ರೀತಿನಲ್ಲೇ ನನ್ನ ನೇಚರ್ ಇರೋದು. ಸೊ ನನ್ನ ದೇವರ ಸಂಬಂಧಕ್ಕೆ ಏನು ಬೇಕಲ್ಲ ಅದನ್ನು ನಾನೀಗ ಮಾಡ್ಕೊತಾ ಇದ್ದೀನಿ. ನಮ್ಮಮ್ಮ ಅಂತೂ ಖಂಡಿತವಾಗ್ಲೂ ಬೈತಾರೆ. "ನಿನ್ಗೆ ದುಡ್ಡಿದ್ರೆ ಎಲ್ಲೋಗೋಣ, ಎಲ್ಲಿ ಬಿಡೋಣ, ಏನ್ ಮಾಡೋಣ, ಎಲ್ಲಿಗೆ ಹಾಕೋಣ ಅಂತ ಅನ್ನಿಸ್ತಾ ಇರತ್ತೆ" ಅಂತ.
ಆದ್ರೆ ಎಂತ ಮಾಡೋದು ಗೈಸ್, ದುಡ್ಡಿಟ್ಕೊಂಡು ನನಗೆ ಸುಮ್ಮನೆ ಕೂರಕ್ಕಾಗಲ್ಲ. ನಾನು ಇಷ್ಟಪಟ್ಟಿದ್ದನ್ನು ತಗೋತಾ ಇರಬೇಕು. ದುಡ್ಡು ಎಲ್ಲರ ಕೈಗೂ ಹಾಗೆ ಹೋಗಲ್ಲ, ಹೌದು ತಾನೇ? ಸೊ ಹಾಗಿರುವಾಗ ನನ್ನ ಹತ್ರ ದುಡ್ಡು ಬಂದಿದೆ ಅಂದ್ರೆ ಅದು ಏನೋ ಒಂದು ಒಳ್ಳೆ ಕಾರಣಕ್ಕೆ ಅದು ಯುಟಿಲೈಸ್ ಆಗೇ ಆಗತ್ತೆ. ಆ್ಯಂಡ್ ಮೋರ್ ಓವರ್ ನಾನೇನು ಇಷ್ಟು ದಿನದಲ್ಲಿ ಯಾವುದನ್ನು ಕೆಟ್ಟದಕ್ಕೋಸ್ಕರ ಖರ್ಚು ಮಾಡಿರೋ ಇತಿಹಾಸನೇ ಇಲ್ಲ. ನಾನು ಏನಿದ್ರು ಅದನ್ನ ಒಳ್ಳೇದಾಗೇನೆ ವಿನಿಯೋಗ ಮಾಡ್ತೀನಿ. ಬಾಗ್ಲು ತೆಗಿಯೋ. ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದಾಳೆ. ತಗೊಂಡ್ ಬಂದೆ, ಎಲ್ಲಾರ್ಗೂ ತೋರಿಸ್ದೆ. ಸೊ ನಮ್ಮಕ್ಕ ನನ್ನನ್ನು ಕರೆದಿದ್ರೆ ಬರ್ತಿದ್ದೆ ಅಂತ ಹೇಳಿದ್ಲು. ಬಟ್ ಅವಳು ಬರೋ ತರ ಇಲ್ಲ ಅನ್ಕೊಂಡು ನಾನು ಅವಳನ್ನ ಕರೀಲಿಲ್ಲ. ಅಂಡ್ ಮೋರ್ ಓವರ್ ನನಗೆ ಒಬ್ಳೇ ಇರಬೇಕು ಅನ್ನೋ ಫೀಲು ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲೋದ್ರೂ ಒಬ್ಳೇ ಹೋಗ್ಬೇಕು, ಒಬ್ಳೇ ಬರ್ಬೇಕು, ಒಬ್ಳೇ ಇರಬೇಕು ಅನ್ನೋ ತರ ಮೆಂಟಾಲಿಟಿ ಕ್ರಿಯೇಟ್ ಆಗ್ತಾ ಇದೆ. ಸ್ಪೇಸ್ ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ಒಬ್ಳೇ ಹೋಗ್ಬಿಟ್ಟೆ. ಬಟ್ ಅವ್ಳು ಬರೋ ಥರ ಇದ್ದಿದ್ರೆ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತಿದ್ದೆ. ಬಟ್ ಯಾಕೋ ಗೊತ್ತಿಲ್ಲ. ಸೊ ಒಬ್ಳೇ ಹೋಗ್ಬೇಕನ್ನಿಸ್ತು, ಒಬ್ಳೇ ಹೋದೆ, ಬಂದೆ, ತಗೊಂಡೆ. ಆಯ್ತು, ಎಲ್ರಿಗೂ ತೋರಿಸ್ದೆ, ಎಲ್ಲರೂ ಇಷ್ಟಪಟ್ರು. ಆ್ಯಂಡ್ ಬರೋ ಅಷ್ಟರಲ್ಲಿ ಮಕ್ಳುಗಳು ಕುಷ್ಕ ತಗೊಂಡ್ ಬಂದು ತಿಂದಿದ್ರು. ನನಗೂ ಸಹ ತಂದ್ಕೊಟ್ಟಿದ್ರು. ನಾನು ಈಗ ತಿಂತಾ ಇದ್ದೀನಿ. ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೋತೀನಿ. ಆ್ಯಕ್ಚುಲಿ ಕುಷ್ಕ ಚೆನ್ನಾಗಿತ್ತು, ಖಾರವಾಗಿ ಸಖತ್ತಾಗಿತ್ತು. ನನಗೆ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಈ ಕುಷ್ಕನ ಎಲ್ಲಿ ತಗೊಂಡೆ ಅಂತ ನಾನು ನಿಮಗೆ ಹೇಳ್ತೀನಿ, ಎಲ್ಲಿ ಮಕ್ಳುಗಳು ಹೋಗಿ ತಗೊಂಡು ಬಂದಿದ್ದಾರೆ ಅಂತ. ಆಯ್ತಾ? ಸೊ ನಾನು ನಿಮಗೆ ನಾಳೆ ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಗೈಸ್ ಹೋಲ್ಡ್ ಆನ್, ಗೈಸ್ ಹೋಲ್ಡ್ ಆನ್. ರಾಯರ್ ಹೇಗಿದ್ದಾರೆ ಅಂತಾನೆ ಹೇಳಿಲ್ಲ ನೀವು. ಹೇಗಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ, ಆಯ್ತಾ? ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್, ಆಯ್ತಾ?